ನಿನ್ನೆಯಿಂದಾನು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಅಮ್ಮಿನಬಾವಿ ಅಂತಕ್ಕಂತ ಒಂದು ಗ್ರಾಮದಲ್ಲಿ ಹಿಂದೂಗಳು ದಲಿತರು ಮತ್ತು ಮುಸ್ಲಿಮರ ನಡುವೆ ಏನೋ ಒಂದು ಸ್ಮಶಾನದ ಜಾಗಕ್ಕಾಗಿ ಒಂದು ಜಟಾಪಟಿ ನಡೀತಾ ಇದೆ. ಇಲ್ಲಿ ಏನಾಗ್ತಾ ಇದೆ ಅಂತ ಒಂದು 6 ಎಕರೆ 31 ಗುಂಟೆ ಅಂದ್ರೆ ಈ ಮುಂಚೆ ಇನಾಮದಾರ್ ಜಮೀನು ಅಂತ ಕರಿತಾ ಇದ್ರು. 6 ಎಕರೆ 31 ಗುಂಟೆಯಲ್ಲಿ 3 ಎಕರೆ ಜಮೀನನ್ನ ಮುಸ್ಲಿಮರಿಗೆ ಬಿಟ್ಟುಕೊಟ್ಟು ಇನ್ನುಳಿದ 3 ಎಕರೆ 31 ಗುಂಟೆಯಲ್ಲಿ ಅದರಲ್ಲಿ 2 ಎಕರೆಯನ್ನ ಲಿಂಗಾಯತರಿಗೆ ಮತ್ತು 1 ಎಕರೆಯನ್ನ ದಲಿತರಿಗೆ ಬಿಟ್ಟುಕೊಟ್ಟಿದ್ರು. ಯಥಾ ಪ್ರಕಾರ ಕಳೆದ 2 ವರ್ಷಗಳಿಂದ ಯಾವುದೇ ಸಮಸ್ಯೆಗಳು ಇರಲಿಲ್ಲ. ಈಗ ತಕ್ಷಣ ಮೊನ್ನೆ ಏನಾಗಿದೆ ಅಂತಂದ್ರೆ ಮುಸ್ಲಿಂ ಮುಖಂಡರು ಏನು ಸ್ಮಶಾನ ಭೂಮಿಯಲ್ಲಿ ಒಂದು ನೇಗಿಲನ್ನ ಬಳಸುವುದರ ಮೂಲಕವಾಗಿ ಈ ಲಿಂಗಾಯತರು ಮತ್ತು ದಲಿತರಿಗೆ ಏನೋ ಒಂದು ಅಂತ್ಯ ಸಂಸ್ಕಾರಕ್ಕೆ ಜಾಗವನ್ನು ಕೊಟ್ಟಿದ್ರು. ಆ ಜಾಗವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಆರೋಪವನ್ನ ಇವತ್ತು ಮಾಡ್ತಾ ಇದ್ದಾರೆ. ನಾವು ಏನೋ ಒಂದು ಸಮಸ್ಯೆಗೆ ಮೂಲ ಕಾರಣವಾಗಿದೆ ಆ ಜಮೀನಲ್ಲಿ ನಿಂತು ಮಾತಾಡ್ತಾ ಇದ್ದೇವೆ. ನಾವು ಈಗಾಗಲೇ ಒಂದು ಏನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇವೆ ಆ ಕಡೆ ಬರ್ತಕ್ಕಂಥದ್ದು ಮುಸ್ಲಿಮರ ಒಂದು ಜಮೀನುಗಳು. ಅಂದ್ರೆ ಮುಸ್ಲಿಮರು ಯಾರಾದ್ರೂ ಸತ್ರೆ ಅಲ್ಲೇ ಅಂತ್ಯ ಸಂಸ್ಕಾರವನ್ನ ಮಾಡ್ತಾ ಇದ್ದಾರೆ. ಈ ಕಡೆಗೆ ನಾವು ಖಾಲಿಯಾಗಿ ಕಾಣ್ತಾ ಇದೆ. ಈ ಖಾಲಿ ಜಾಗದಲ್ಲಿ ಲಿಂಗಾಯತರು ಮತ್ತು ದಲಿತರಿಗೆ ಅಂತ್ಯ ಸಂಸ್ಕಾರಕ್ಕೆ ಜಾಗವನ್ನು ಕೊಡ್ಬೇಕಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದಿದ್ರು. ಆದ್ರೆ ಹಠಾತ್ ಆಗಿ ಮುಸ್ಲಿಂ ಸಮಾಜದವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಲಿಂಗಾಯತರು ಮತ್ತು ದಲಿತರಿಗೆ ಸ್ಮಶಾನ ಭೂಮಿಯನ್ನ ದುರ್ಬಳಕೆ ಮಾಡಿಕೊಂಡು ಅದನ್ನ ವಕ್ಫ್ ಆಸ್ತಿಯನ್ನಾಗಿ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಆರೋಪವನ್ನು ಕೂಡ ಇಲ್ಲಿನ ಮುಖಂಡರು ಮಾಡ್ತಾ ಇದ್ದಾರೆ. ನಾವೇನು ಸ್ಪಾಟದಿಂದ ನಿಂತು ವರದಿಯನ್ನ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಈ ಸಮಸ್ಯೆಯ ಪರಿಹಾರಕ್ಕಾಗಿ ಅಥವಾ ಒಂದು ಈ ಸಮಸ್ಯೆಗೆ ಇತ್ಯರ್ಥನ ಮಾಡುವ ಸಲುವಾಗಿ ಹುಕ್ಕೇರಿ ತಹಸೀಲ್ದಾರ್ ಆಗಿರ್ತಕ್ಕಂಥ ಬಲರಾಮ್ ಕಟ್ಟಿಮನಿ ಅವರು ಕೂಡ ಆ ಕಡೆ ಬಂದಿದ್ದಾರೆ. ಅದೇ ರೀತಿಯಾಗಿ ಸಂಕೇಶ್ವರದ ಸಿಪಿಐ ಇರ್ಬೋದು, ಹುಕ್ಕೇರಿಯ ಸಿಪಿಐ ಇರ್ಬೋದು, ಇಲ್ಲಿ ಶಾಂತಿಯನ್ನ ಕಾಪಾಡೋದ್ರ ಮೂಲಕವಾಗಿ ಈ ಸಮಸ್ಯೆಯನ್ನ ಇತ್ಯರ್ಥ ಮಾಡಿಕೊಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನ ಕೊಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಜನ ಕೂಡ ಅದನ್ನ ಯಾವುದಕ್ಕೂ ಕೂಡ ಲೆಕ್ಕಿಸದೆ ನಮ್ಗೆ ತಕ್ಷಣವೇ ಒಂದು ಪರಿಹಾರ ಸಿಗಬೇಕು, ಒಂದು ನ್ಯಾಯಯುತವಾದಂತ ಒಂದು ನಮ್ಮ ಬೇಡಿಕೆ ಇದೆ. ಆ ಬೇಡಿಕೆಗೆ ಆಡಳಿತಾತ್ಮಕವಾದಂತಹ ಒಂದು ಅನುಮೋದನೆಯನ್ನ ನೀಡುವುದರ ಮೂಲಕ ಈ ಸಮಸ್ಯೆ ಮುಂದಿನ ದಿನಗಳಲ್ಲಿ ಕೂಡ ಯಾವುದೇ ಸಂದರ್ಭದಲ್ಲಿ ಉದ್ಭವ ಆಗುವಂತ ಸಂದರ್ಭ ಬರ್ತದೆ. ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಇದಕ್ಕೊಂದು ಶಾಶ್ವತ ಪರಿಹಾರವನ್ನ ಕೊಡಬೇಕಂತ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಸುದರ್ಶನ್ ಜೊತೆ BS ಪರ್ಫೆಕ್ಟ್ ನ್ಯೂಸ್ ಬೆಳಗಾವಿ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಅಮ್ಮಿನಬಾವಿ ಅಂತಕ್ಕಂಥ ಗ್ರಾಮದಲ್ಲಿ ದಿಢೀರಾಗಿ ನಿನ್ನೆ ಬೆಳಿಗ್ಗೆಯಿಂದ ಏನೋ ಒಂದು ಸ್ಮಶಾನದ ಜಾಗಕ್ಕಾಗಿ ಒಂದು ಸಮಸ್ಯೆ ಉಂಟಾಗಿದೆ. ಈ ಸಮಸ್ಯೆ ಇತ್ಯರ್ಥಕ್ಕಾಗಿ ಅಥವಾ ಎಲ್ಲ ಸಮಾಜಕ್ಕೂ ನ್ಯಾಯ ಸಿಗಬೇಕು ಅನ್ನುವ ನಿಟ್ಟಿನಲ್ಲಿ ಅಮ್ಮಿನಬಾವಿ ಗ್ರಾಮದ ಸಮಸ್ತ ಮಹಿಳೆಯರು ಇರ್ಬೋದು, ಇವತ್ತು ಪುರುಷರು ಇರ್ಬೋದು, ಎಲ್ಲಾ ಸಮಾಜಕ್ಕೆ ನ್ಯಾಯ ಸಿಗಬೇಕು. ಯಾರಾದ್ರೂ ಸತ್ರೆ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಒಂದು ಒಳ್ಳೆ ನಮಗೆ ಸ್ಥಾನ ಜಾಗ ಸಿಗ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಏನು ಕಳೆದ 3-4 ವರ್ಷಗಳಿಂದ ವಕ್ಫ್ ಆಸ್ತಿಯನ್ನ ಕೇವಲ ಮುಸ್ಲಿಮರು ಮಾತ್ರ ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಬೇರೆ ದಲಿತರಿಗಾಗಿರ್ಬೋದು ಅಥವಾ ಲಿಂಗಾಯತರಿಗಾಗಿರ್ಬೋದು ಇಲ್ಲಿ ಸ್ಮಶಾನಕ್ಕೆ ಅಂದ್ರೆ ಅಂತ್ಯಕ್ರಿಯೆಗೆ ಜಾಗ ಕೊಡ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಸಂಪೂರ್ಣ ಏನಾಗಿದೆ ಬೆಳವಣಿಗೆ ಅಂತಕ್ಕಂಥದ್ದನ್ನ ಆ ಗ್ರಾಮಸ್ಥರನ್ನ ಮಾತಾಡ್ಸೋಣ. ಸರ್, ಇದು ಯಾವ ಕಾರಣಕ್ಕಾಗಿ ಕಳೆದ 2 ದಿನಗಳಿಂದ ಈ ಸಮಸ್ಯೆ ಉಂಟಾಯಿತು ಮತ್ತು ಇದರ ಹಿನ್ನೆಲೆ ಏನು ನಿಜವಾದ ಹಕ್ಕಿಕತೆಯಲ್ಲಿ ಇದು? ಸರ್, ಇದ್ರ ಬಗ್ಗೆ ತಮಗೆ ಗಮನಕ್ಕೆ ತರೋದಾದ್ರೆ ಅಮ್ಮಿನಬಾವಿ ಗ್ರಾಮದಲ್ಲಿ ಒಂದು 6 ಎಕರೆ 31 ಗುಂಟೆ ಜಮೀನು, ಸರ್ವೆ ನಂಬರ್ 98/6 6 ಎಕರೆ 31 ಗುಂಟೆ ಜಮೀನು. ಇದು ಮೂಲ ಇನಾಮದಾರ್ ಜಮೀನು ಸರ್. ಇನಾಮದಾರ್ ಅವರು ಅಮ್ಮಿನಬಾವಿ ಗೋಮಾಳ ಅಂತ ಬಿಟ್ಟಿದ್ದ ಜಮೀನು ಇದು. ನಮ್ಮ ಲಿಂಗಾಯತ್ ಸಮುದಾಯದಾಗಲಿ, SC/ST ಸಮುದಾಯ ಆಗಲಿ ಅಥವಾ ನಮ್ಮ ಮುಸಲ್ಮಾನ್ ಸಮಾಜಕ್ಕೆ ಕುಡ್ಕೊಂಡಂತ ಜಮೀನು ಇದು. ಸುಮಾರು 1987ರಲ್ಲಿ ಒಂದು ಮಂಡಲ ಪಂಚಾಯತಿಯಲ್ಲಿ 3 ಸಮಾಜಕ್ಕೆ ಒಂದು ಸ್ಮಶಾನ ಭೂಮಿ ಇಲ್ಲ ಅಂತ ಅವತ್ತಿನ ಅಧಿಕಾರಿಗಳು ಕುಡ್ಕೊಂಡು ನಮ್ಮ ಗ್ರಾಮಸ್ಥರೆಲ್ಲ ಕುಡ್ಕೊಂಡು ಈ ನಿರ್ಧಾರನ ತಗೊಂಡಿದ್ರು. ಆ ನಿರ್ಧಾರದಿಂದ ಎಲ್ಲರೂ ಭದ್ರಿದ್ದು ಆ ತರ ಎಲ್ಲರೂ ನಡ್ಕೊಂಡು ಬಂದಿದ್ವಿ. 2016-17 ಇಸ್ವಿಯಲ್ಲಿ ಅಲ್ಲಿವರೆಗೂ ಇದು ಇನಾಮದಾರ್ ಭೂಮಿ ಇದ್ದಂತ ಜಮೀನನ್ನ ವಕ್ಫ್ ಕಮಿಟಿ ಅವರು ಅತಿಕ್ರಮಣ ಮಾಡ್ಕೊಂಡು ತಮ್ಮ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಸರ್ ಜಮೀನನ್ನ. ಇದು ಯಾವ ತರ ಜಮೀನು ಆಯ್ತು ಅನ್ನೋದನ್ನು ಅವರಿಗೆ ಅವತ್ತಿನ ರಾಜಕಾರಣ ಮತ್ತು ಅವತ್ತಿನ ವಾಸ್ತುಸ್ಥಿತಿ ನೋಡಿದ್ರೆ ತಮಗೆ ಗಮನಕ್ಕೆ ಬರ್ತದ. ತಮ್ಮ ಇತಿಹಾಸ ಹಿಂತಿರುಗಿ ನೋಡ್ಕೊಂಡ್ರೆ ತಾವು ಈ ಆಸ್ತಿ ವಕ್ಫ್ ಕಮಿಟಿಗೆ ಯಾವ ತರ ಹೋಯ್ತು ಅನ್ನೋದನ್ನ ತಮಗೆ ಗಮನಕ್ಕೆ ಬರ್ತದ. ಅದನ್ನ ಪಕ್ಕ ಕಡೆನ ಸರ್, ಅದನ್ನ ಸೈಡ್ ಇಡೋಣ. 2017-18ರಲ್ಲಿ ಏನು ವಕ್ಫ್ ಕಮಿಟಿ ಅವರು ಇದನ್ನ ಅತಿಕ್ರಮಣ ಮಾಡ್ಕೊಂಡ್ರು, ನಾವು ನಮ್ಮ ಸಮಾಜದವರೆಲ್ಲ ಕೊಡ್ಕೊಂಡು ವಿಶೇಷವಾಗಿ ದಿವಂಗತ SM ಪಾಟೀಲ್ ನಮ್ಮ ತಂದೆಯವರು ಬಹಳ ತುಂಬಾ ಪರಿಶ್ರಮದಿಂದ ಅವರು ಒಂದು ಒಬ್ಬಂಟಿಯಾಗಿ ಹೋರಾಟ ಮಾಡ್ಕೊಂತ ಬಂದಿದ್ರು. ಅವ್ರ ಒಬ್ಬಂಟಿ ಹೋರಾಟದಿಂದ ಅವತ್ತೊಂದು ಎಲ್ಲ ನಮ್ಮ ವೀರಭದ್ರೇಶ್ವರ ಜಾತ್ರಾ ಕಮಿಟಿ ಅವ್ರು ಏನು ಜಾತ್ರೆ ಮಾಡೋ ಸಂದರ್ಭದಲ್ಲಿ ಇಡೀ ಗ್ರಾಮಸ್ಥರೆಲ್ಲ ಕೊಡ್ಕೊಂಡು ಆ ಸ್ಮಶಾನ ಭೂಮಿಗೆ ಹೋಗಿ ಅವತ್ತಿನ ತಹಶೀಲ್ದಾರ್ ನಾಯ್ಕ್ ಮೇಡಮ್ ಅವ್ರು ಕರ್ಸ್ಕೊಂಡು ಆ ಸ್ಥಾನದಲ್ಲಿ ಕರ್ಸ್ಕೊಂಡು ಅವ್ರಿಗೊಂದು ಮಾಹಿತಿ ಕೊಟ್ಟು ಇಡೀ ಏನು ವಸ್ತುಸ್ಥಿತಿ ಏನಿದೆ ಅದೆಲ್ಲ ಮಾಹಿತಿ ಕೊಟ್ಟು ಇದ್ರ ಬಗ್ಗೆ ಎಲ್ಲಾ ಸಮುದಾಯದವ್ರು ಕೊಡ್ಕೊಂಡು ಒಂದು ಅಂತಿಮ ನಿರ್ಧಾರಕ್ಕೆ ಬಂದಿದ್ದಾರೆ ಸರ್. ಏನ ಅಂತಿಮ ನಿರ್ಧಾರ ಏನಿತ್ತಂತಂದ್ರ ಈ 6 ಎಕರೆ 31 ಗುಂಟೆ ಜಮೀನದಲ್ಲಿ 2 ಎಕರೆ ಲಿಂಗಾಯತ್ ಸಮುದಾಯಕ್ಕೆ ಹಾಗೂ 1 ಎಕರೆ SC/ST ಸಮುದಾಯಕ್ಕೆ ಹಾಗೂ 3 ಎಕರೆ 30 ಗುಂಟೆ ಮುಸ್ಲಿಂ ಸಮುದಾಯಕ್ಕೆ 1 ಗುಂಟೆ ನಮ್ಮ ಪಂಚಾಯತಿಗೆ ಇಟ್ಕೊಂಡು ಅಂತೇಳಿ ಅಂದ್ರೆ ನೀರಿನ ಟ್ಯಾಂಕ್ ಒಂದು ಕಟ್ಟಿದ್ವಿ ಸರ್. ಓರೆಡು JJM ವರ್ಗದಲ್ಲಿ ಒಂದು ನೀರಿನ ಟ್ಯಾಂಕ್ ಒಂದು ಗುಂಟೆಯಲ್ಲಿ ಕಟ್ಕೊಂಡಿದ್ವಿ. ಈ ತರ ಡಿವೈಡ್ ಮಾಡ್ಕೊಂಡು ಒಂದು ನಿರ್ಧಾರಕ್ಕೆ ಬಂದಿದ್ವಿ. ಅಂದ್ರೆ ಈ ರೀತಿ ಅಧಿಕೃತವಾಗಿ ನೀವು ಪಂಚಾಯತಿಯಲ್ಲಿ ಠರಾವ ಮಾಡಿದ್ರು ಅಥವಾ ಗ್ರಾಮಸ್ಥರ ಸಭೆ ಮಾಡಿದ್ರಿ? ಪಂಚಾಯತ್ ಒಂದು ಇದೇ ತರ ನಿನ್ನೆಯಿಂದ ಏನೋ ಒಂದು ಹೋರಾಟ ನಡೀತದೆ ಸರ್. ಇದೇ ತರ ಹೋರಾಟ 2023 ನವೆಂಬರ್ ಅಲ್ಲಿ ಆಗಿತ್ತು ಸರ್.
28/12/2023 ಹೋರಾಟ ಆಗಿತ್ತು. ಆ ಹೋರಾಟ ಸಂದರ್ಭದಲ್ಲಿ ಒಂದು ನಿರ್ಧಾರ ಕೈಗೊಂಡಿದ್ರು. ಯಾವುದೇ ರೀತಿಯಿಂದ ಗ್ರಾಮಸ್ಥರು ತೊಂದರೆ ಆಗಬಾರದು, ಮತ್ತು ವಿಶೇಷವಾಗಿ ಸರ್ ತಮ್ಮ ಒಂದು ಗಮನಕ್ಕೆ ತರ್ತೀನಿ ನಾನು, ಯಾವುದೇ ರೀತಿಯಲ್ಲಿ ಮುಸ್ಲಿಂ ಹಿಂದೂ ಸಮಾಜದ ಏನು ಇದನ್ನಿಲ್ಲ, ನಮ್ಮಲ್ಲಿ ಒಡಕ್ಕೆಲ್ಲ ಅಂದಿಂದ ಕುಡ್ಕೊಂಡ ಬಂದಿದ್ದೀವಿ. ನಮ್ಮ ಜೊತೆ ಅವ್ರಿದ್ದಾರೆ, ಅವ್ರ ಜೊತೆ ನಾವಿದೀವಿ. ಇದರಲ್ಲಿ ಏನು ಮನಸ್ತಾಪ ಏನೂ ಇಲ್ಲ. ವಿಶೇಷವಾಗಿ ಸ್ಮಶಾನ ಭೂಮಿ ನಿಮ್ಗೆ ಒಂದು ಗಮನಕ್ಕೆ ತರ್ತೀನಿ, ಇವತ್ತೇನಾದ್ರೂ ಯಾವ್ದಾದ್ರು ಒಂದು ಅನಾಹುತ ಆದ್ರೆ ಅಲ್ಲಿ ಹುಳ್ಳಿಕ್ಕೆ ಆಗಲಿ SC/ST ಸಮುದಾಯಕ್ಕೆ ಜಾಗ ಇಲ್ಲ. ಇವತ್ತೇ ಆದ್ರೆ ಎಲ್ಲಿ ನಾವು ಇದು ಮಾಡೋಣ ಅನ್ನುವಂತ ಒಂದು ಪ್ರಶ್ನೆ ಬಂದಿದೆ ಸರ್. ಆ ಒಂದು ಪ್ರಶ್ನೆ ಉದ್ಭವ ಆಗಿರೋದ್ರಿಂದ ಇವತ್ತು ಯಾವುದೇ ಪರಿಸ್ಥಿತಿಯಲ್ಲಿ ತಹಶೀಲ್ದಾರ್ ಬಂದು ನಮ್ಗೊಂದು ನಾವು ಇದು ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ನಿನ್ನೆ ಭರವಸೆ ಕೊಟ್ಟಿದ್ದಾರೆ. ಆಕ್ಚುಲಿ ನಿನ್ನೆ ಎಲ್ಲ ನಮ್ಮ ತಾಯಂದಿರು ಹೆಣ್ಮಕ್ಳು ಎಲ್ಲ ಕುಡ್ಕೊಂಡು ನಾವು ಸ್ಮಶಾನ ಭೂಮಿಯಲ್ಲಿ ನಾವು ಇದು ಸಮಾಧಾನಕರ ಒಂದು ಹೋರಾಟ ಮಾಡಿದ್ವಿ. ಯಾವುದೇ ರೀತಿ ರೈತಕರೆಲ್ಲ ಏನಿಲ್ಲ, ಸಮಾಧಾನಕರ ಕೇಳ್ತಾ ಇದೀವಿ. ವಿಶೇಷವಾಗಿ ಮುಸ್ಲಿಂ ಮುಖಂಡರಿಗೆ ಏನ್ ಅವತ್ತು ಪಂಚಾಯತಿಗೆ ಬಂದು ಕಾಂಪ್ರಮೈಸ್ ಮಾಡಿಕೊಟ್ಟಿದ್ರಲ್ಲ, ಅವ್ರನ್ನೂ ಕರ್ಕೊಂಡು ಬಂದು ನಾವು ನಿನ್ನೆ ಅವ್ರ ಗಮನಕ್ಕೆ ತಂದೇನೆ ನಾವು ಅಲ್ಲಿ ಆ ಜಾಗಕ್ಕೆ ಹೋಗಿ ನಮ್ಮ 3 ಎಕರೆ ಎಕ್ಸಾಕ್ಟ್ ನಾವು ಮಾಪ್ ಮಾಡ್ಕೊಂಡು 3 ಎಕರೆ ನಾವು ಜಮೀನನ್ನ ಮಾತ್ರ ನಮ್ಮ ಕಬ್ಜಾ ಮಾಡ್ಕೊಂಡಿದೀವಿ ಸರ್. ಕಬ್ಜಾ ಮಾಡ್ಕೊಂಡಿರೋ ಅರ್ಥ ಏನ, ನಾವು 3 ಎಕರೆ ಪಂಚಾಯತ್ ಏನಾಗಿತ್ತಲ್ಲ ನಮ್ದು, ನಮ್ಮ ನಡು ಏನ್ ಒಂದು ಕಾಂಪ್ರಮೈಸ್ ಆಗಿತ್ತಲ್ಲ, ಆ ಒಪ್ಪಂದದ ಪ್ರಕಾರ ಮಾಡ್ಕೊಂಡಿದೀವಿ. ಬೆಳಿಗ್ಗೆ ನಾವು 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ. ಒಟ್ಟು ಆಸ್ತಿ ಮಾಡ್ಕೊಂಡು ಅಂತ ಹೇಳಿದ್ರೆ ಅದು 3 ಎಕರೆನೋ ಅಥವಾ ಅಷ್ಟು ಎಕರೆ ಮಾಡಿದಾರೆ? 6 ಎಕರೆ 31. ಸರ್, ಅಲ್ಲಿ ಮೇನ್ ನಾವು ನಿನ್ನೆ ಹೋರಾಟಕ್ಕೆ ಇಳಿದ ಕಾರಣ ಅದು. 6 ಎಕರೆ 31 ಗುಂಟೆ ಜಮೀನಿನಲ್ಲಿ ಅವ್ರು 3 ಎಕರೆ 30 ಗುಂಟೆ ಮಾತ್ರ ಮಾಡ್ಕೊಂಡಿದ್ರೆ ನಮ್ಗೆ ಏನು ತೊಂದರೆ ಇರ್ಲಿಲ್ಲ, ನಮ್ಗೆ ಏನು ಪ್ರಶ್ನೆ ಇರ್ಲಿಲ್ಲ. ನಾವು ಯಾವಾಗ ನಮ್ದು ಸಹಕಾರ ನಮ್ಮ ಕಡೆ ಗಮನ ಕೊಟ್ಟು ನಮ್ಮ ಜಮೀನ್ ನಮಗೆ ಮಾಡಿ ಕೊಡ್ತಾರಲ್ಲ, ಅಲ್ಲಿ ತನಕ ನಾವು ಹೋಗಬಾರ್ದು ಅಂತ ಹೇಳಿ ನಮ್ಮ ಹಿರಿಯರು, ನಮ್ಮ ಎಲ್ಲಾ ಲಿಂಗಾಯತ SC/ST ಸಮಾಜದವರು ನಾವು ನಿರ್ಧಾರ ತಗೊಂಡಿದ್ವಿ. ಬಟ್ ಹೋದ ವಾರದಲ್ಲಿ ಅಂದ್ರೆ ಏನು ಒಂದ್ ಸ್ವಲ್ಪ ಅವ್ರಿಗೆ ಮುಂಚೆಯಿಂದನೂ ದಿವಂಗತ SM ಪಾಟೀಲ್ ಅವ್ರದ್ದು ಒಂದು ಭಯ ಇತ್ತು ಅವ್ರಿಗೆ, ಇಲ್ಲ ಅವ್ರಿದ್ರೆ ನಮ್ಗೆ ಅಡಚಣೆ ಆಗತ್ತಂತ. ಅವರು ಒಂದು ಜಾಗ ಇಲ್ದೇ ಇರೋ ಕಾರಣಕ್ಕೋಸ್ಕರ ಅವರು ಎಲ್ಲ ಈಗ ಒಂದು ಅತಿಕ್ರಮಣ ಮಾಡ್ಕೊಂಡು ನಮಗೆ ಕೊಟ್ಟಿರ್ತಕ್ಕಂತ 3 ಎಕರೆ ಜಮೀನಲ್ಲಿ ಗಳೆ ಹೊಡೆದಾರ ಸರ್. ಅವ್ರು ಹೋದ ವಾರ ಗಳೆ ಹೊಡೆದಕ್ಕೋಸ್ಕರ ನಮ್ಮ ಸಮಾಜದವ್ರು ಕೂಡ್ಕೊಂಡು, ಇಲ್ಲ ಈ ತರ ಬಿಟ್ರೆ ನಮ್ಗೇನು ಅದನ್ನು ತಗೋತಾರ ಅವ್ರ, ನಾವು ಎಲ್ಲಿ ನಾವು ಇದನ್ನ ಮಾಡೋಣ ಅಂತ ನಮ್ದು ಯಾರೋ ತಿರ್ಕೊಂಡ್ರ ನಾವು ಎಲ್ಲಿ ಮಣ್ಣು ಮಾಡೋ ಒಂದು ಪರಿಸ್ಥಿತಿ ಬಂದಿದೆ ಸರ್ ಈಗ. ಯಾಕಂದ್ರೆ ವಿಶೇಷವಾಗಿ ಕರ್ನಾಟಕ ಸರ್ಕಾರ ಆಗ್ಲಿ, ನಮ್ಮ ಭಾರತ ಸರ್ಕಾರ ಆಗ್ಲಿ, ಸ್ಮಶಾನಕ್ಕನ ಅಂತ ಜಮೀನ್ ತೆಗೆದು ಇಡುವಂತ ಸಂದರ್ಭದಲ್ಲಿ ನಮ್ಮ ಜಮೀನ ನಮಗ್ ಕೊಡಕ ಇವ್ರಿಗೆ ಏನ್ ಸಮಸ್ಯೆ ಆಗಿದೆ ಅನ್ನೋ ಪ್ರಶ್ನೆ ಉದ್ಭವಾಗಿ ಸರ್. ಮತ್ ನೀವು 6 ಎಕರೆ 31 ಗುಂಟೆಯನ್ನು ಒಪ್ಪು ಆಸ್ತಿ ಮಾಡ್ಕೊಂಡ್ರಲ್ಲ, ಆ ಟೈಮ್ದೊಳಗೆ ನಿಮ್ಗೆ ಗಮನಕ್ಕೆ ಬರ್ಲಿಲ್ಲ ಅನ್ನೋದು. ಅದೇ ಆ ಟೈಮ್ದಾಗ ಯಾಕೆ ನೀವು ಸುಮ್ಮಿದ್ರಿ? 20 ವರ್ಷದಿಂದ ಸರ್. ಇಲ್ಲ ಅದನ್ನು ಅವ್ರಿಗೆ ಗಮನಕ್ಕೆ ತರೋಣ. 2017-18 ಏನ್ ಅವರು ಆಯ್ತಲ್ಲ, ಅದು ಅವ್ರ ಹೆಸರು ಆಗುವ ಸಂದರ್ಭದಲ್ಲಿ ಅವತ್ತಿನ ರಾಜಕಾರಣದ ಕೆಲವೊಂದು ಒತ್ತಡದಿಂದ ಅವ್ರು ಮಾಡ್ಕೊಳ್ಳಿ. ಅವತ್ತ ದಿವಂಗತ SM ಪಾಟೀಲ್ ಅವರು ಬಹಳ ಪ್ರಯತ್ನದಿಂದ ಒಂದು ಕೇಸು ಆಗಿತ್ತು, ಅವ್ರ ಮೇಲೆ ವೈಯಕ್ತಿಕ ಕೇಸನ್ನು ದಾಖಲಾಗಿತ್ತು. ವಕ್ಫ್ ಬೋರ್ಡ್ ಕಮಿಟಿಯಿಂದ ಡೈರೆಕ್ಟ್ ನೇರವಾಗಿ ಅವ್ರ ಮೇಲೆ ಒಂದು ಅಪರಾಧ ಒಂದು ಕೇಸ್ ಆಗಿತ್ತು. ಬಟ್ ಅವತ್ತಿನ ನಮ್ಮ ಮಾಜಿ ದಿವಂಗತ ಉಮೇಶಣ್ಣ ಕತ್ತಿ ಅವರು ಮತ್ತೆ ರಮೇಶಣ್ಣ ಕತ್ತಿ ಅವರು ಹಾಗೂ ನಿಖಿಲಣ್ಣ ಕತ್ತಿ ಅವರ ಒಂದು ಒತ್ತಡದಿಂದ ಅದು ಕೇಸ್ ಹಿಂತಕೊಂಡು, ಇಲ್ಲ ಅದು ಸಮಾಜಕ್ಕೆ ನಾವು ಒಂದು ನ್ಯಾಯ ಕೊಡಿಸ್ಬೇಕು ಅಂತ ಇವತ್ತು ಸಾಹುಕಾರ ಮಾತಿನಿಂದ ಅದು ಅವತ್ತು ಕೇಸ್ ಹಿಂಪಡೆದು ಒಂದು ಸಮಾಧಾನಕರ ಒಂದು ಕಾಂಪ್ರಮೈಸ್ ಮುಗಿಸೋದ್ರಿ ಸರ್. ಅದು ಮುಗಿಸ್ಕೊಂಡು ಎಲ್ಲಾ ಗಮನಕ್ಕೂ ಬಂದಿತ್ತು. ಅದು ಕಾಪಿನೂ ನಮ್ಮ ಹತ್ರ ಐತಿ ಸರ್. ಅದು ಈ ಕಾಪಿನೂ ನಮ್ಗೆ ಕ್ಲಿಯರ್ ಐತಿದೆ. ಇದ್ರಲ್ಲಿ ಅವ್ರು ಏನ್ ಬರ್ಕೊಟ್ಟಿದ್ರು ಅದೆಲ್ಲಾನು ಕಾಪಿ ತಮ್ಗೆ ತೋರಿಸ್ತೀನಿ. ಯಾವ್ರು ಹಿಂದೂ ಮುಸ್ಲಿಂ ಸಮಾಜ ಇಬ್ರು ಕೊಡ್ಕೊಂಡು ಸಿಗ್ನೇಚರ್ ಮಾಡಿ ಒಂದು ಒಪ್ಪಂದಕ್ಕೆ ಬಂದಿದ್ವಿ ಸರ್. ಒಪ್ಪಂದಕ್ಕೆ ಬಂದ ಮೇಲೇನೆ ಅದನ್ನೊಂದು ಇಲ್ಲ ನಾವು ಕೊಡ್ತೀವಿ, ನಮ್ದು ಏನೂ ಅಭ್ಯಂತರ ಇಲ್ಲ ಅಂತ ಮುಸ್ಲಿಂ ಸಮಾಜದವರು ಹೇಳಿದ ತಕ್ಷಣನೇ ನಾವು ಅದನ್ನ ಅವತ್ತು ಹಿಂಪಡೆದಿದ್ವಿ. ಬಟ್ ಈಗೇನ್ ಹೋದ ವಾರ ಅವರು ಅತಿಕ್ರಮಣ ಮಾಡ್ಕೊಂಡು ಏನ್ ನಮ್ದೇ ನಮ್ಮ ವಕ್ಫ್ ಕಮಿಟಿ ಅವ್ರದೇ ಅಂತಕ್ಕಂತ ಒಂದು ಉತ್ತರ ಕೊಡ್ತಾ ಇದಾರಲ್ಲ, ಅದಕ್ಕೋಸ್ಕರ ನಮ್ಮ ಸಮಾಜದವರು ಇವತ್ತು ನಾವು ಹೋರಾಟಕ್ಕೆ ಇಳಿದಿದ್ವಿ ಸರ್. ಈಗ ನಿಮ್ಮ ಅಂತಿಮ ಬೇಡಿಕೆಯನ್ನು ಮತ್ತೆ ನೀವು ಯಾವ ರೀತಿಯಾಗಿ ಈ ಸಮಸ್ಯೆ ಇತ್ಯರ್ಥಕ್ಕೆ ಪ್ರಯತ್ನ ಮಾಡ್ತೀರಿ ಸರ್? ಅಂತಿಮ ಬೇಡಿಕೆ ಅಂತಂದ್ರೆ, ಒಂದು ವಿಶೇಷವಾಗಿ ಅಮ್ಮಿನಬಾವಿ ಗ್ರಾಮದಲ್ಲಿ ತಮ್ಮ ಗಮನಕ್ಕೆ ತರೋದಾದ್ರೆ, ಯಾವುದೇ ರೀತಿಯ ಒಂದು ಇದುವರೆಗೂ ಇತಿಹಾಸ ಇದೆ, ಯಾವುದೇ ಒಂದು ಘಟನೆ ಆಗಲಿ ಪೊಲೀಸ್ ಸ್ಟೇಷನ್ ಮೆಟ್ಟಲ್ಲಿ ಯಾರು ಏರಿಲ್ಲ. ಇಲ್ಲಿ ಏನಾದ್ರೂ ನಾವು ಇಲ್ಲೇ ಮುಗಿಸ್ಕೊಂಡು ಇಲ್ಲೇ ಕಾಂಪ್ರಮೈಸ್ ಮಾಡ್ಕೊಂಡು ಎಲ್ಲ ಸಮಾಜದವ್ರು ಕೊಡ್ಕೊಂಡು ಮುಗಿಸ್ಕೊಂಡು ಬಂದಿದ್ವಿ ಅಲ್ಲಿಂದ ಇಲ್ಲಿವರೆಗೂ. ಇವತ್ತು ಕೂಡ ನಮ್ದು ಅದ ಒಂದು ಬೇಡಿಕೆ ಏನೈತೆ ಅಂತಂದ್ರೆ, ಏನ್ ನೀವು ಕಾಂಪ್ರಮೈಸ್ ಮಾಡ್ಕೊಂಡ್ ಬಂದಿದ್ರಲ್ಲ 2023 ಏನ್ ನಮ್ದು ಒಂದು ಒಪ್ಪಂದ ಆಗಿ ಒಂದು ಏನು ಪಂಚಾಯತ್ ಒಂದು ಆಗಿತ್ತಲ್ಲ, ಎಲ್ಲರೂ ಪಂಚರ್ ಕೊಡ್ಕೊಂಡು ಏನ್ ಮುಗಿಸಿದಾರಲ್ಲ, ಅದಕ್ಕೆಲ್ಲರೂ ತಾವು ಭದ್ರಿರ್ರಿ, ನಾವು ಭದ್ರಿದೀವಿ, ಮುಸ್ಲಿಂ ಸಮಾಜವರು ಮುಖಂಡರು ತಾವು ಕೂಡ ಅದಕ್ಕೆ ಭದ್ರಿ. ಇವತ್ತು ನಮ್ಮ ಜೊತೆ ಬರ್ರಿ, ನೀವು ಏನ್ 3 ಎಕರೆ ನಮ್ಗೆ ಎಲ್ಲಿ ತೋರಿಸ್ತಿರಲ್ಲ ಅದೇ ಜಾಗ ನಾವು ಅಲ್ಲೇ ಸ್ಮಶಾನ ಮಾಡ್ಕೋತೀವಿ. ಮತ್ ನೀವು ಏನ್ 3 ಎಕರೆ 30 ಗುಂಟೆ ಐತಲ್ಲ, ನೀವು ಒಂದ್ ಸೈಡ್ ತಗೋರಿ, 1 ಗುಂಟೆ ನಾವು ಪಂಚಾಯತಿ ಬಿಟ್ಟು ಕೊಡ್ತೀವಲ್ಲ ಅದನ್ನ ಬಿಟ್ಟು ಕೊಡ್ರಿ. ಆತರ ಬಿಟ್ಟು ಕೊಟ್ರೆ ನಮ್ದು ಯಾವುದೇ ರೀತಿಯಿಂದ ಏನೂ ಪ್ರಾಬ್ಲಮ್ ಇಲ್ಲ. ದಯವಿಟ್ಟು ತಾವು ಬಂದು ಇದನ್ನ ಗಮನ ಹರಿಸಿಕೊಂಡು ಕ್ಲಿಯರ್ ಮಾಡ್ಕೊಡ್ರಿ ಅಂತ ತಮಗೆ ಕೇಳ್ಕೊಳ್ತೀವಿ. ನಮಸ್ತೆ. ಪ್ರವೀಣ್ ಪಾಟೀಲ್ ಸರ್.